ವೆಲ್ಕಮ್ ಟು ಚಾನಲ್. ನಮಸ್ಕಾರ ಎಲ್ಲರೂ ಕೂಡ. ಶ್ರೀ ಕ್ಷೇತ್ರದ ಬಗ್ಗೆ ಕೆಲವರೆಲ್ಲ ಜಾಸ್ತಿ ಅಂದರೆ ಮಾಧ್ಯಮದ ಮುಖಾಂತರ ಬೇಕಾಬಿಟ್ಟಿ ಮಾತಾಡ್ತಿದ್ದಾರೆ. ಇವರಿಗೆ ವಿಷಯ ಏನಂತ ಕರೆಕ್ಟಾಗಿ ಗೊತ್ತಿಲ್ಲ. ಇವರು ಕೇಳಿದ್ದನ್ನು ಕೇಳಿಕೊಂಡು ಮಾಧ್ಯಮದಲ್ಲಿ ಸುಳ್ಳು ವಿಷಯಗಳನ್ನು ಇವರು ಬಿತ್ತರ ಮಾಡ್ತಿದ್ದಾರೆ. ಕ್ಷೇತ್ರದ ಬಗ್ಗೆ ಇವರಿಗೇನ್ರಿ ಗೊತ್ತು? 800 ವರ್ಷದ ಹಿಂದೆ ಇತಿಹಾಸ ಇದೆ. 800 ವರ್ಷದ ಇತಿಹಾಸ ಇರುವ ದೇವಸ್ಥಾನದ ಬಗ್ಗೆ ಇಷ್ಟು ವರ್ಷ ತಮ್ಮ ಕಷ್ಟಗಳನ್ನ, ತಮ್ಮ ಸಮಸ್ಯೆಗಳನ್ನ ಕ್ಷೇತ್ರಕ್ಕೆ ಹೋಗಿ ನಿವಾರಣೆ ಮಾಡಿಕೊಂಡವರೇ ಅದರ ಬಗ್ಗೆ ಮಾತಾಡ್ತಾರೆ. ವಿಷಯ ಏನು ಅಂತ ಹೇಳಿದ್ರೆ, ಹಿಂದೂ ದೇವಸ್ಥಾನಗಳನ್ನ, ಧಾರ್ಮಿಕ ಕೇಂದ್ರಗಳನ್ನ ಒಡೆಯುವಂತ ಹುನ್ನಾರ ಇದು. ಏನು ಅಂತ ಹೇಳಿದ್ರೆ, ಇಲ್ಲಿ ಶತ್ರುಗಳು ಯಾರು ಕೂಡ ಅಲ್ಲ, ನಮ್ಮವರೇ ಏನ್ ಮಾಡ್ತಿದಾರೆ ಅಂದ್ರೆ, ಎಡಪಂಥೀಯರಿಗೆ ನಮ್ಮ ದೇವಸ್ಥಾನವನ್ನ, ನಮ್ಮ ಧರ್ಮವನ್ನ ಎಲ್ಲ ಅವರ ಹತ್ರ ಹೇಳ್ಕೊಂಡು ಬಾಯಿಗೆ ಬಂದಾಗೆ ಹೇಳಿಸ್ತಿದ್ದಾರೆ. ಹಾಗಾಗಿ ಇದು ಜಾಸ್ತಿ ದಿನ ಇನ್ನೇನು ಉಳಿಯಲ್ಲ. ಹಿಂದೆ ಮಹಾಭಾರತ ಯುದ್ಧ ಆಗುವಾಗ ದುಷ್ಟರ ಪಾಳಯದಲ್ಲಿ ದುರ್ಯೋಧನ ಇದ್ದ, ಭೀಷ್ಮ ಇದ್ದ, ಕರ್ಣ ಇದ್ದ. ಇವರೆಲ್ಲ ಎಷ್ಟು ಸ್ಟ್ರಾಂಗ್ ಅಂತ ಹೇಳಿದ್ರೆ, ಎಷ್ಟು ಅರ್ಜುನ ಬಂದ್ರು ಕೂಡ ಅವರು ಯುದ್ಧವನ್ನು ಜಯಿಸುವಲ್ಲಿ ಯಶಸ್ವಿ ಆಗಿದ್ರು. ಆದ್ರೆ ಒಳ್ಳೆಯವರ ಸಮ್ಮುಖದಲ್ಲಿ, ಒಳ್ಳೆಯವರ ಪಾಳಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ದು ಅವ್ರನ್ನೆಲ್ಲ ತೋರಿಸಿದ. ಹಾಗಾಗಿ ಯಾವತ್ತೂ ಕೂಡ ಅಧರ್ಮಕ್ಕೆ ಜಯ ಆಗಲ್ಲ. ಲೇಟ್ ಆಗ್ಬೋದು, ಸತ್ಯಕ್ಕೆ ಜಯ ಸಿಗಲಿಕ್ಕೆ ಲೇಟ್ ಆಗ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ಯಾವತ್ತೂ ಜಯಿಸಲ್ಲ. ಸತ್ಯ ಜಯಿಸ್ತದೆ. ಆದ್ರೆ ಸ್ವಲ್ಪ ನಾವು ತಾಳ್ಮೆಯಿಂದ ಇರಬೇಕು. ನಾವೆಲ್ಲರೂ ಕೂಡ ವಿಡಿಯೋಗಳನ್ನು ಈಗ ಅವಹೇಳನಕಾರಿ ಧರ್ಮಸ್ಥಳದ ಬಗ್ಗೆ ಜಾಸ್ತಿ ವಿಡಿಯೋ ಮಾಡ್ತಿದ್ದಾರೆ, ಪೂಜ್ಯರ ಬಗ್ಗೆ ವಿಡಿಯೋ ಮಾಡ್ತಿದ್ದಾರೆ. ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಬೇಕಾಬಿಟ್ಟಿ ಮಾತಾಡುವಾಗ ನಾವು ಸುಮ್ಮನೆ ಇರಬೇಕು? ನಾವು ಸುಮ್ಮನಿದ್ದ ಕಾರಣ ಅವರು ಏನು ಮಾಡ್ತಿದ್ದಾರೆ ಅಂದ್ರೆ, ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಕ್ಷೇತ್ರದ ಬಗ್ಗೆ, ಕಾವಂದರ ಬಗ್ಗೆ ಎಲ್ಲ ಬೇಕಾಬಿಟ್ಟಿ ಮಾತಾಡ್ತಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಎಚ್ಚೆತ್ಕೊಂಡು ಇಂತಹ ಸಮಸ್ಯೆಗಳನ್ನ, ಇಂತಹ ದುಷ್ಟರನ್ನ ನಾವು ಸದೆಬಡಿಬೇಕಾಗತ್ತೆ. ರಾಮಾಯಣದಲ್ಲಿ ರಾಮ ಎಷ್ಟು ಸತ್ಯದಿಂದ ಇದ್ದ. ರಾಮ ಲಕ್ಷ್ಮಣ ಇರ್ಬೋದು, ಸೀತೆ ಇರ್ಬೋದು, ಇವರೆಲ್ಲರೂ ಕೂಡ ತುಂಬಾ ಸತ್ಯ ಇದ್ರು. ಆದ್ರೆ ಅವರ ಮನೆಯಲ್ಲಿದ್ದವರೇ, ಅವ್ರ ಜೊತೆಯಲ್ಲಿದ್ದವರೇ ಅವರಿಗೆ ವನವಾಸವನ್ನು ಮಾಡಿದ್ರು. ಹಾಗಾಗಿ ಇವರೆಲ್ಲ ಸೇರಿಕೊಂಡು ಹುನ್ನಾರ ಮಾಡಿದ್ರು ಕೂಡ ಕೊನೆಗೆ ಸಿಗುವಂತೆ ಸತ್ಯಕ್ಕಿದೆ. ಹಾಗಾಗಿ ಎಲ್ಲರೂ ಕೂಡ ನಾವು ಸತ್ಯಕ್ಕೆ ನಾವು ದೇವರನ್ನು ತರಲಿಕ್ಕೆ ನಾವೆಲ್ಲರೂ ಪ್ರಾರ್ಥಿಸೋಣ. ಹಾಗಾಗಿ ಇದೆಲ್ಲವೂ ಕೂಡ ಅವರು ಜಾಸ್ತಿ ಜನ ಏನು ಉಳಿಯಲ್ಲ, ಅವರಿಗೆಲ್ಲ ಶಿಕ್ಷೆ ಆಗುವ ಕಾಲ ಬಂದೇ ಬರ್ತದೆ. ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ಳಬೇಕು. ಈ ತರ ಇನ್ನು ಯಾವ ದೇವಸ್ಥಾನ ಬಗ್ಗೆ ಕೂಡ ಅವರು ಮಾತಾಡ್ಬೋದು, ಹಾಗೆ ಧಾರ್ಮಿಕವಾಗಿ ಕೂಡ ಅವರು ಮಾತಾಡ್ಬೋದು ಅಂತ ಹೇಳ್ತಾ, ನೋಡಿ ಧರ್ಮಸ್ಥಳ ಪೂಜ್ಯ ಕಾವಂದರು ಏನೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಉಪಕಾರ ಮಾಡಿದ್ದಾರೆ. ಧಾರ್ಮಿಕ ಕೇಂದ್ರಗಳಿರ್ಬೋದು, ಶ್ರದ್ಧಾ ಕೇಂದ್ರಗಳಿರ್ಬೋದು, ಎಲ್ಲೂ ಕೂಡ ಅವರು ಎಷ್ಟು ಸಹಾಯ ಮಾಡಿದ್ದಾರೆ ಅಂದ್ರೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಧರ್ಮ ನೋಡುವುದಿಲ್ಲ. ಜಾತ್ಯಾತೀತೆಯಿಂದ ಕೂಡಿದಂತ ಕ್ಷೇತ್ರ ಯಾವ್ದಾದ್ರು ಒಂದು ಇದೆ ಅಂತ ಹೇಳಿದ್ರೆ ಅದು ಧರ್ಮಸ್ಥಳ ಕ್ಷೇತ್ರ ಅಂತ ಹೆಮ್ಮೆಯಿಂದ ನಾವು ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ಈ ದೇವಸ್ಥಾನಕ್ಕೆ ಎಲ್ಲ ಜಾತಿಯರು ಕೂಡ ಬರ್ತಾರೆ. ಎಲ್ಲ ಜಾತಿಯವರು ಕೂಡ ಬಂದು ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನು ತಗೊಂಡು ಹೋಗ್ತಾರೆ. ಮತ್ತೆ ಪೂಜ್ಯರು ಕೇವಲ ಹಿಂದೂ ಧಾರ್ಮಿಕ ಕೇಂದ್ರಗಳಿಗೆ ಮಾತ್ರ ಧನ ಸಹಾಯ ಮಾಡ್ತಾ ಇಲ್ಲ. ಎಲ್ಲ ಕೇಂದ್ರ ಇರ್ಬೋದು, ಎಲ್ಲ ಹಿಂದೂ ಇರ್ಬೋದು, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರಿಗೂ ಕೂಡ ಅವರು ಸಹಾಯ ಮಾಡ್ತಿದ್ದಾರೆ. ಅದಲ್ಲದೆ ಕೂಡ ಸಾರ್ವಜನಿಕವಾಗಿ ಶಾಲೆಗಳಿಗಿರ್ಬೋದು, ಏನು ಶುದ್ಧಗಂಗಿರ್ಬೋದು, 1-2 ಸಾವಿರಾರು ಕೆರೆಗಳನ್ನ ಮರುಪೂರಣ ಇರ್ಬೋದು, ಜಲ ಮರುಪೂರಣ ಬೇಗ 1-2 ಪೂಜಾರು ಮಾಡುವಂತ 10 ಸಾವಿರಕ್ಕೆ ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದನ್ನು ಯಾವುದೇ ಸರ್ಕಾರಗಳು ಬಂದು ಕೂಡ ಮಾಡೋಕ್ಕಾಗಲ್ಲ, ಯಾವುದು ರಾಜಕಾರಣಿ ಕೂಡ ಬಂದು ಮಾಡಕ ಎಲ್ಲವನ್ನ ಕೆಲಸ ಪೂಜಾರು ಮಾಡ್ತಿದ್ದೆ. ಹಾಗಿರುವಾಗ ಇಂಥ ಒಳ್ಳೆ ಕೆಲಸ ಆಗಬಾರ್ದು ಅಂತೇಳಿ ಪಿತೂರಿ ನಡೆಸುವಂತ ಈ ಜನಗಳಿಗೆ ತಕ್ಕ ಸಾಕ್ಷಿ ಆಗಲೇಬೇಕು. ಕಳೆದ 57 ವರ್ಷಗಳಿಂದ ಧರ್ಮಸ್ಥಳದ ಜನರೇ ಆಗಲಿ, ಕರ್ನಾಟಕದ ಜನರೇ ಆಗಲಿ, ಇದು ಧರ್ಮಸ್ಥಳದ ಸುವರ್ಣ ಯುಗ ಎಂದು ಭಾವಿಸುತ್ತಾರೆ. ಕ್ಷೇತ್ರದಲ್ಲಿ
ಏನು ಧಾರ್ಮಿಕ ಪಾವಿತ್ರ್ಯತೆಯ ಜೊತೆಯಲ್ಲಿ ಕ್ಷೇತ್ರವು ಸಾಮಾಜಿಕ ಚಟುವಟಿಕೆಗಳನ್ನ ಬಹಳ ಚೆನ್ನಾಗಿ ಮಾಡಬೇಕು ಅಂತೇಳಿ ಅವರ ಪೂರ್ವಜರ ಪರಂಪರೆಯಂತೆ ಬೆಳೆಸಬೇಕು ಅನ್ನುವಂತ ನಿಲುವು ಇದ್ದಂತ ಹೆಗ್ಗಡೆ ಅವರು ಅನೇಕ ಒಳ್ಳೆಯ ಕೆಲಸಗಳನ್ನ ಕ್ಷೇತ್ರದ ಮುಖಾಂತರ ಮಾಡಿಸಿದ್ದಾರೆ. ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನ ಮೆಲುಕು ಹಾಕೋದಾರೆ. ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಅವರು 3 ಆಯುರ್ವೇದ ಕಾಲೇಜುಗಳನ್ನ ಮಾಡಿದ್ದಾರೆ. ಒಂದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜನ್ನು ಅವರು ತೆಗೆದಿದ್ದಾರೆ. ನಮ್ಮ ರಾಷ್ಟ್ರದ ಪ್ರಥಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜನ್ನ 1989ನೇ ಇಸ್ವಿನಲ್ಲಿ ಉಜಿರೆಯಲ್ಲಿ ಪ್ರಾರಂಭಿಸಿದ್ದಾರೆ. ಅಂದ್ರೆ ನಮ್ಮ ಭಾರತೀಯ ಪರಂಪರೆಗೆ ಅತ್ಯಂತ ಆದ್ಯತೆ ಕೊಡ್ತಕ್ಕಂತಹ ಶಿಕ್ಷಣ ಪದ್ಧತಿಯನ್ನ ಅವರು ಬೆಳೆಸಿದ್ದಾರೆ. ಜೊತೆಯಲ್ಲಿ ಶಾಂತಿವನ ಟ್ರಸ್ಟಿನ ಮುಖಾಂತರ ಯೋಗ ಮತ್ತು ನೈತಿಕ ಶಿಕ್ಷಣದ ಬಗ್ಗೆ ವಿಶೇಷ ಒತ್ತನ್ನು ಅವರು ಕೊಟ್ಟಿದ್ದಾರೆ. ಪ್ರಕೃತಿ ಚಿಕಿತ್ಸೆಯ 3 ಆಸ್ಪತ್ರೆಗಳನ್ನು ಅವರು ಸ್ಥಾಪಿಸಿದ್ದಾರೆ. ಜೊತೆಗೆ ಧರ್ಮೋತ್ಥಾನ ಟ್ರಸ್ಟಿನ ಮುಖಾಂತರ ಅವರು ನಮ್ಮ ನಾಡಿನ ಪುರಾತನ ದೇಗುಲಗಳನ್ನ ಸರ್ಕಾರದ ಜೊತೆ ಸೇರಿಕೊಂಡು ಪುನಶ್ಚೇತನ ಮಾಡುವಂತ ಬಹಳ ದೊಡ್ಡ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು ಕ್ಷೇತ್ರ ಧರ್ಮಸ್ಥಳದ ನೆರವಿನಿಂದ ಕರ್ನಾಟಕ ರಾಜ್ಯದ ಸಾವಿರಾರು ದೇವಸ್ಥಾನಗಳು ಪುನಶ್ಚೇತನಗೊಂಡಿವೆ. ಇದು ಅವರು ಮಾಡಿರ್ತಕ್ಕಂಥ ಕೆಲಸ. ಅವರು 1982 ಇಸ್ವಿನಲ್ಲಿ ರುಡ್ಸೆಟ್ ಸಹೋದ್ಯೋಗ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸುವ ಒಂದು ಪ್ರಯೋಗ ಇವತ್ತು ರಾಷ್ಟ್ರಾದ್ಯಂತ ಖಾತೆಗಳು ತೆರೆದು ಇವತ್ತು ರಾಷ್ಟ್ರದಲ್ಲಿ ಸುಮಾರು 600ಕ್ಕೂ ಮಿಕ್ಕಿದ ಸಹೋದ್ಯೋಗ ತರಬೇತಿ ಕೇಂದ್ರಗಳು ಇವತ್ತು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಬ್ಯಾಂಕುಗಳ ಸಹಯೋಗದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿ ನಮ್ಮ ರಾಷ್ಟ್ರದಲ್ಲಿ ಸುಮಾರು 50 ಲಕ್ಷಕ್ಕೂ ಮಿಕ್ಕಿದ ನಿರುದ್ಯೋಗಿ ಯುವಕರಿಗೆ ಸಹೋದ್ಯೋಗ ಮಾಡಲಿಕ್ಕೆ ಪ್ರೇರೇಪಣೆ ಕೊಟ್ಟಂತ ಒಂದು ಬೃಹತ್ ಚಳವಳಿಯ ನೇತಾರರಾಗಿ ಅವರು ಮುಂದುವರೆದಿದ್ದಾರೆ.